ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ನಾವು ಶಾಪಿಂಗ್ ಹೊರಟಿದ್ವಿ. ಯಾಕೆ ಶಾಪಿಂಗ್ ಅಂದರೆ ಕಲರ್ಸ್ ಕನ್ನಡದಲ್ಲಿ 10 ವರ್ಷ ದಶಕೋತ್ಸವ ಅಂತ ಆಚರಿಸ್ತಾ ಇದ್ದಾರೆ, ಅದಕ್ಕಾಗಿ. ಆ್ಯಂಡ್ ನನಗೆ ಬ್ಲೌಸ್ ಬೇಕಿತ್ತು, ಆರ್ಪಿಗೆ ಚೂಡಿದಾರ್ ಬೇಕಿತ್ತು, ಅದಕ್ಕೆ ಇಬ್ಬರು ಹೊರಟು ರ್ಯಾಂಡಮ್ ಆಗಿ ಶೂಟ್ ಶುರು ಮಾಡಿದ್ವಿ. ಆ್ಯಂಡ್ ಪರ್ಫ್ಯೂಮ್ ಮಾಡ್ಕೊಂಡಿರಲಿಲ್ಲ ಅಂತ ಪರ್ಫ್ಯೂಮ್ ಮಾಡ್ಕೊಂಡೆ. ಆ್ಯಂಡ್ ನಮ್ಮ ರಾಮ್ಜಿ ಟವರ್ಸ್ ಕಾಣಿಸ್ತು, ಅಲ್ಲಿಗೊಂದು ನಮಸ್ಕಾರ ಮಾಡಿದೆ. ಆಬ್ವಿಯಸ್ಲಿ ರಾಮ್ಜಿ ಟವರ್ಸ್ ನನಗೆ ತುಂಬಾ ಸ್ಪೆಷಲ್ ಬಿಕಾಸ್ ಆಫ್ ಬೃಂದಾವನ. ಆ್ಯಂಡ್ ಮಳೆ ಸ್ಟಾರ್ಟ್ ಆಯಿತು, ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಆರ್ಪಿ ಹುಡಿ ಇರೋಂಥ ಜಾಕೆಟ್ ನಾನು ಕೊಟ್ಲು, ನನ್ನ ಜಾಕೆಟ್ ಅವಳಿಸ್ಕೊಂಡು, ಅಂದರೆ ಎರಡು ಅವಳದೇನೆ. ಶಾಪಿಂಗ್ ಶುರು ಮಾಡಿದ್ವಿ. ನನಗೆ ಬ್ಲೌಸ್ ಸಿಗಲಿಲ್ಲ. ಒಂದಿಬ್ರು ಕೊಲಾಬ್ ಕೇಳಿದೆ, ಅವ್ರು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಆ್ಯಂಡ್ ಕೊಲಾಬ್ ನನಗೆ ಯಾರು ಕೊಡಲ್ಲ, ಅದೊಂದು ಪ್ರಾಬ್ಲಮ್ಮು. ಕೊಲಾಬ್ ಮೈಂಡ್ ಸೆಟ್ ಹೇಗೆ ಅಂದರೆ ಅವ್ರಿಗೆ ಜಾಸ್ತಿ ಫಾಲೋವರ್ಸ್ ಇರಬೇಕು, ಮತ್ತೆ ಇನ್ನೊಂದು ಲೀಡ್ಸ್ ಆಗಿರಬೇಕು, ಅವಾಗ ಮಾತ್ರ ಕೊಡ್ತಾರೆ. ಬಟ್ ನನಗೇನು ತೊಂದರೆ ಇಲ್ಲ, ನಾನು ದುಡ್ಡು ಹಾಕ್ಬಿಟ್ಟು ಆರಾಮಾಗಿ ನನಗೆ ಬೇಕಾಗಿರೋ ಥರ ಕಸ್ಟಮೈಸ್ ಮಾಡ್ಕೋತೀನಿ. ಆ್ಯಂಡ್ ನಂದು ಅಂತ ಒಂದಿನ ಬಂದೇ ಬರುತ್ತೆ. ಎವ್ರಿ ಡಾಗ್ ಆಸ್ ಎ ಡೇ ಅಂತಾರಲ್ಲ ಆ ಥರ. ಆ್ಯಂಡ್ ಎಷ್ಟೋ ತಿಂಗಳಾದ್ಮೇಲೆ ಚಿಕ್ಕಪೇಟೆಯಲ್ಲಿ ಅನಿತಕ್ಕ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಬಂದೆ. ಆ್ಯಂಡ್ ಎಷ್ಟೊಂದು ಜನ ನನ್ನ ಗುರುತಿಸ್ಬಿಟ್ಟು ಫೋಟೋಸ್ ತಗೊಂಡ್ರು, ಅದು ಬೃಂದಾವನ ಗುರುತಿಸಿದ್ರು. ಆಬ್ವಿಯಸ್ಲಿ ಬೃಂದಾವನ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ. ನನಗೆ ಬೇಕಾಗಿರೋಂಥ ಬ್ಲೌಸ್ ಸಿಗಲಿಲ್ಲ ಬಿಕಾಸ್ ನಾಳೆನೇ ಇರೋದ್ರಿಂದ ನನಗೆ ಅಷ್ಟು ಟೈಮ್ ಇಲ್ಲ ನಾನು ಹೊಲ್ಸ್ಕೊಂಡೆಲ್ಲ ಹಾಕೊಳ್ಳೋದಕ್ಕೆ. ಅದಕ್ಕೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋದಂತ ವಾಪಸ್ ಬಂದುಬಿಟ್ಟೆ, ಏನೂ ತೊಗೊಳಕ್ಕಾಗಿಲ್ಲ. ಆ್ಯಂಡ್ ಮಾವಿನಕಾಯಿ ಸಿಕ್ತು, ಮಾವಿನಕಾಯಿ ತೊಗೊಂಡು ತಿಂದೆ. ಆ್ಯಂಡ್ ಸ್ಟೇ ಟ್ಯೂನ್, ನಾನು ಆ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಲಾಂಗ್ ಫಾರ್ಮ್ ವಿಡಿಯೋನೂ ಹಾಕ್ತೀನಿ, ಶಾರ್ಟ್ಸ್ ಕೂಡ ಹಾಕ್ತೀನಿ. ಸೊ ಇಷ್ಟ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಓಕೆ ಬಾಯ್.